ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀವಿ, ನೀವು ಕೂಡ ಸೂಪರಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸು ಹೊಸ್ದಾಗಿ ನೋಡ್ತಾ ಇರೋವಂಥವ್ರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್ಸ್. ಮತ್ತು ವಿಡಿಯೋನ ಫುಲ್ಲು ನೋಡಿ, ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡ್ದಿರ ನೋಡಿ ಫ್ರೆಂಡ್ಸ್. ಆವಾಗಲೇ ತಾನೇ ಗೊತ್ತಾಗೋದು ನಾವು ವಿಡಿಯೋದಲ್ಲಿ ಏನೇನು ಹಾಕಿದ್ದೀವಿ ಅಂದ್ಬಿಟ್ಟು. ಹಾಗಾಗಿ ವಿಡಿಯೋ ಫುಲ್ ನೋಡಿ, ಸಪೋರ್ಟ್ ಮಾಡಿ. ಸದಾ ನಿಮ್ಮ ಸಪೋರ್ಟು ನಮಗೆ ಹೀಗೆ ಇರಲಿ. ಮತ್ತು ಇನ್ನೇನಿಲ್ಲ ಅಷ್ಟೇ. ಏನೇನು ಇವತ್ತಿನ ಡೇನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಬಾಯ್. ಹಾಯ್ ಹಲೋ ಎಲ್ಲರಿಗೂ. ಇವತ್ತು ನಾನು ಹೇಳಕ್ಕೆ ಹೊರಟಿರುವಂಥದ್ದು ಈ ಥರ ಒಂದು ವಾಸ್ತು ಪಾತ್ರೆ ಅಂತಲೇ ಹೇಳ್ಬೋದು. ನಾವು ಇದನ್ನು ತುಂಬ ವರ್ಷಗಳಿಂದ ನಾನು ಗೊತ್ತಿರೋ ಥರ ಇಟ್ಕೊಂಬಂದಿದ್ದೀನಿ. ಸೊ ಕೆಲವರು ಅನ್ಕೊತಾರೆ ಓಸಿಲ್ಲಿ ಅನ್ಕೊತಾರೆ. ನಾನು ಯೂಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನನಗೇನಾದರೂ ಅದರಿಂದ ಒಳ್ಳೇದಾದ್ರೇ ಇನ್ನೊಬ್ಬರಿಗೆ ನಾನು ಶೇರ್ ಮಾಡ್ಕೊತೀನಿ. ಹಾಗಾಗಿ ನಾನು ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಸೊ ನಿಮಗೆ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇದು ವಾಸ್ತು ಪಾತ್ರೆ ಆಲ್ಮೋಸ್ಟ್ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಇದು ಮಡಿಕೆ ಅಂಗಡಿ ಅಂತ ಮಾರ್ತಾ ಇರ್ತಾರೆ, ಅಲ್ಲಿ ಈ ಥರ ಕೇಳಿದ್ರೆ ಕೊಡ್ತಾರೆ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ, ಸೈಜ್ ಮೇಲೆ ಡಿಪೆಂಡ್ ರೇಟ್ಗಳು. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಕೂಡ, ಮನೆಗೆ ಒಂದು ಲುಕ್ ಇರುತ್ತೆ. ಅದರಿಂದ ನಮಗೆ ಒಳ್ಳೆ ಬೆನಿಫಿಟ್ಟು ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಇದರಲ್ಲಿ ನಾವು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ನೀರು ಚೇಂಜ್ ಮಾಡಬೇಕು. ಈ ಥರ ಹೂವುಗಳು, ಸೇವಂತಿಗೆ ಹೂವು ಮತ್ತು ರೋಸು ಹಾಕಬೇಕು. ಇದು ವಾಸ್ತು ಪಾತ್ರೆ ಅಂತಲೇ ಇದ್ರ ಹೆಸರು. ಇದಿಡೋದ್ರಿಂದ ಮನೇಲಿ ಏನೇ ವಾಸ್ತು ಸರಿ ಇಲ್ಲ ಅಂದರೆ ಇದಿಡೋದ್ರಿಂದ ಅದು ಸರಿ ಹೋಗುತ್ತೆ ಅನ್ನೋ ನಂಬಿಕೆ. ಅದು ನನಗೆ ಎಕ್ಸ್ಪೀರಿಯೆನ್ಸ್, ನನಗೆ ಒಳ್ಳೆಯದು ಕೂಡ ಆಗಿದೆ ಅದು. ಹಾಗಾಗಿ ನಾನು ನಿಮಗೆ ಇದ್ರ ಬಗ್ಗೆ ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ದಯವಿಟ್ಟು ಫಾಲೋ ಮಾಡಿ. ಇದರಿಂದ ಕಳ್ಕೊಳ್ಳೋದೇನಿಲ್ಲ, ಪಡ್ಕೊಳ್ಳೋದೇ ಜಾಸ್ತಿ ಇದೆ. ಅದು ನೋಡೋದು ಕೂಡ ನಮಗೆ ತುಂಬ ಖುಷಿ ಆಗುತ್ತೆ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆಲ್ಲರಿಗೂ ನೋಡ್ತಾ ಇರ್ಬೋದು, ಇದು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ನಿಮಗೂ ಖುಷಿ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಮೇಲೆ ಬರ್ತಾಯಿದ್ದೆ, ಟೆರೇಸ್ ಮೇಲೆ. ನಮ್ಮ ಲಚ್ಚಿ ಕೂಡ ನಾನು ಬರ್ತೀನಿ ಅಂದ್ಬಿಟ್ಟು ಇದು ಮಾಡ್ತಾಯಿತ್ತು, ಬಾಗ್ಲಾಕೊಂಡಿದ್ದೆ. ಮತ್ತು ಇನ್ನೊಂದು, ಮನೆ ಮುಂದೆ ತೆಂಗಿನ ಗಿಡ ಇದ್ದರೆ ಒಳ್ಳೆಯದು, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತುಳಸಿ ಗಿಡ, ತೆಂಗಿನ ಗಿಡ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅದು ನೋಡೋದ್ರಿಂದ ನಮ್ಮದು ದಿನ ಫುಲ್ ಡೇ ಚೆನ್ನಾಗಿ ಕಳಿತೀವಿ ಅನ್ನೋ ನಂಬಿಕೆ. ಅದು ಕೂಡ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಿಜವಾಗ್ಲೂ ತೆಂಗಿನ ಮರ ಎದ್ದ ತಕ್ಷಣ ನೋಡಬೇಕು, ತಾಯಿ ಮಹಾಲಕ್ಷ್ಮಿ ಅಂತಲೇ ಹೇಳ್ತಾರೆ ಅದನ್ನ. ಹಾಗಾಗಿ ಈ ವಿಡಿಯೋ ಇಷ್ಟ ಇದೆ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.